ದಲಿತರಿಗೆ ಸೇರಿದ ಜಮೀನು ಕಬಳಿಕೆ ಮಾಡಲು ವ್ಯಕ್ತಿ ಯತ್ನ. ನ್ಯಾಯ ಕೊಡಿಸುವಂತೆ ತಹಸೀಲ್ದಾರ್ಗೆ ಗ್ರಾಮಸ್ಥರಿಂದ ಮನವಿ. ಸುಮಾರು 40 ವರ್ಷಗಳಿಂದ ನಾವು ಜಮೀನನ್ನ ಉಳುಮೆ ಮಾಡ್ಕೊಂಡು ಬರ್ತಿದ್ದೇವೆ. ಈಗ ಏಕಾಏಕಿ ವ್ಯಕ್ತಿಯೊಬ್ಬ ನಮ್ಮ ಜಮೀನನ್ನ ಕಬಳಿಸಲು ಯತ್ನಿಸುತ್ತಿದ್ದಾನೆ. ಇದನ್ನ ಕೇಳಿದ್ರೆ ಈ ಜಮೀನು ನಮಗೆ ಸೇರಿದ್ದು ಎಂತಿದ್ದಾರೆ. ಹೀಗಾಗಿ ನಮ್ಮ ಕುಟುಂಬಗಳಿಗೆ ಈ ಭೂಮಿ ಬಿಟ್ರೆ ಬೇರೆ ಜಾಗ ಇಲ್ಲ. ನಮಗೆ ನ್ಯಾಯ ಕೊಡಿಸಿ ಎಂದು ಗ್ರಾಮಸ್ಥರು ಪಾವಗಡದಲ್ಲಿ ತಹಸೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಇನ್ನು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಗ್ರಾಮಸ್ಥರು, ಕೊಡಮಡುಗು ಗ್ರಾಮದಲ್ಲಿ ಸರ್ವೆ ನಂಬರ್ 146ರಲ್ಲಿ 57 ಎಕರೆ 55 ಗುಂಟೆ ಹಾಗೂ ಸರ್ವೆ ನಂಬರ್ 38ರಲ್ಲಿ 2 ಎಕರೆ 8 ಗುಂಟೆ ಜಮೀನನ್ನ ತಮ್ಮ ಪೂರ್ವಜರಿಗೆ ಮೈಸೂರು ಮಹಾರಾಜರ ಕಾಲದಲ್ಲಿ ನೀಡಲಾಗಿತ್ತು. ಇವು ಬೇಗರ್ ಈನಾಮಿ ಜಮೀನುಗಳಾಗಿದ್ದು 3 ತಲೆಮಾರುಗಳಿಂದ ವ್ಯವಸಾಯ ಮಾಡಿಕೊಂಡು ಬಂದಿದ್ದೇವೆ. ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ಇದೇ ಭೂಮಿಯನ್ನ ನಂಬಿ ಉಳುಮೆ ಮಾಡಿ ಜೀವನ ಸಾಗಿಸುತ್ತಿದ್ದೇವೆ. ಈಗ ಜೋಳಪ್ಪ ಗಾರಿ ನಾಗರಾಜು ಅನ್ನೋ ವ್ಯಕ್ತಿ ಜಮೀನು ನಮ್ದು ಅಂತ ಹೇಳಿ ಕಬಳಿಸಲು ಯತ್ನಿಸುತ್ತಿದ್ದಾನೆ. ವಂಶವೃಕ್ಷವನ್ನ ನೋಡಿ ನಮಗೆ ಮತ್ತೆ ಆ ಜಮೀನು ವಾಪಸ್ ಕೊಡಬೇಕೆಂದು ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಮಾಡಿಕೊಂಡ್ರು. ನಮಗೆ ಈನಾಮತೆ ಬೇಗರ ಈನಾಮತೆ ಜಮೀನು ಆಗಿದ್ದು 140ರಲ್ಲಿ 52 ಎಕರೆ ಗುಂಟೆ ಮತ್ತು 138ರಲ್ಲಿ 2 ಎಕರೆ 10 ಗುಂಟೆ ನೀಡಿದ್ದು ಸುಮಾರು 60 ವರ್ಷಗಳ ಅನುಭವಿಸಿಕೊಂಡು ಬಂದಿರುತ್ತೇವೆ. ವಂಶದ ಪ್ರಕಾರ ಇಷ್ಟಾದ ಪ್ರಕಾರ ನಮಗೆ ಮರಮಂಜೂರಾತಿ ಮಾಡಿಕೊಡ್ಬೇಕು ತಮ್ಮಲ್ಲಿ ಮನವಿ ಸ್ವಾಮಿ. ಎಷ್ಟು ಕುಟುಂಬಗಳಿದ್ದಾವೆ? ಸುಮಾರು 50 ಜನ ಇದ್ದೀವಿ ಸರ್. 50 ಕುಟುಂಬ. ಜಮೀನು ಬಿಟ್ಟರೆ ನಮಗೆ ಯಾವುದೂ ಜಮೀನು ಇಲ್ಲ ಸ್ವಾಮಿ. ಅದು ಸರ್ಕಾರ ಮೈಸೂರು ಮಹಾರಾಜರ ಕಾಲದಿಂದ ಕೊಟ್ಟಿರಬೇಕಂತ ಜಮೀನು. ಪಾವಗಡ ತಾಲೂಕು ಕಸಬಾ ಹೋಬಳಿ ತುಮಕೂರು ಜಿಲ್ಲೆ. ಹೀಗೆ ಇಂದು ಸುಮಾರು 30-40 ವರ್ಷಗಳಿಂದ ಸುಮಾರು 60-70 ಕುಟುಂಬಗಳು ಸಾಗುವಳಿ ಮಾಡ್ಕೊಂತ ಬರ್ತಾಯಿದ್ರು ಸರ್. ಹಿಂದೆ ರೆಡ್ಡಿ ಕರ್ಣ ಅಲಾಮ್ದಾರ್ ಐಎಮ್ನಲ್ಲಿ ಕೊಟ್ಟಂಥ ಜಮೀನು ಹಗ್ಗದಿಂದ ಅಳತೆ ಮಾಡಿ ಕೊಟ್ಟಂಥ ಜಮೀನುಗಳನ್ನು ನಾವು ಉಳುಮೆ ಮಾಡಿ ಬರ್ತಾ ಇದ್ದೀವಿ. ಈಗ ಜೋಳಪ್ಪ ನಾಗರಾಜ್ ಎಂಬ ವ್ಯಕ್ತಿಯು ನಂದೇ ಹವ ಹಾಕಿ ಈಗ ನಾವು ಪೂರ್ವ ಪಶ್ಚಿಮವಾಗಿ ಉಳುಮೆ ಮಾಡ್ಕೊಂತ ಬರ್ತಾಯಿದ್ವಿ. ಅವರು ಉತ್ತರ ದಕ್ಷಿಣವಾಗಿ ಅಡ್ಡಾದಿಡ್ಡಿಯಾಗಿ ಉಳುಮೆ ಮಾಡಿದ್ದಾರೆ ಸರ್. ನಮಗೆ ನ್ಯಾಯ ಕೊಡಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇದೇ ವೇಳೆ ದಲಿತ ಮುಖಂಡರೊಬ್ಬರು ಮಾತನಾಡಿ, ಈನಾಮಿ ಜಾಗದಲ್ಲಿ ಈ ದಲಿತ ಕುಟುಂಬಗಳು ತಲತಲಾಂತರದಿಂದ ಉಳುಮೆ ಮಾಡಿಕೊಂಡು ಬಂದಿದ್ದಾವೆ. ಈ ಜಾಗವನ್ನ ಅವರಿಗೆ ಮೈಸೂರು ಮಹಾರಾಜರ ಕಾಲದಲ್ಲಿ ನೀಡಲಾಗಿತ್ತು. ಈಗ ನಾಗರಾಜ್ ಅನ್ನೋ ವ್ಯಕ್ತಿ ಜಮೀನು ನನ್ನದು ಎಂತಿದ್ದಾರೆ. ಹೀಗಾಗಿ ಈ ದಲಿತ ಕುಟುಂಬಗಳಿಗೆ ನ್ಯಾಯ ದೊರಕಿಸಿ ಸೂಕ್ತ ದಾಖಲೆಗಳನ್ನು ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಇವತ್ತಿನ ದಿನ ಈ ಕೊಡಮಡುಗು ಜನಾಂಗ ಆದಿ ಕರ್ನಾಟಕ ಜನಾಂಗದವರು ಮೈಸೂರು ಮಹಾರಾಜ ಕಾಲದಿಂದಲೂ ಇನಾಮ್ ಲ್ಯಾಂಡ್ ಜಮೀನನ್ನು ಉಳುಮೆ ಮಾಡ್ಕೊಬಂದು ಅವ್ರ ಜೀವನವನ್ನು ನಡೆಸ್ತಾ ಇದ್ದಾರೆ. ಇವತ್ತಿನ ದಿನ ಜಸ್ಟ್ ಈಗ ಒಂದು 15 ದಿನ ಹಿಂದೆ ವರ್ಷಾನುಗಟ್ಟಲೆ ಉಳುಮೆ ಮಾಡಿರೋ ಜಮೀನನ್ನು ಆ ಗ್ರಾಮದ ನಾಗರಾಜ್ ಅನ್ನೋ ಒಬ್ಬ ವ್ಯಕ್ತಿ ಇದೆಲ್ಲ ನಂದೇ ಅಂತೇಳಿ ಉಳುಮೆ ಮಾಡಿ ಇಷ್ಟು 60-50 ಜನ ಕುಟುಂಬಗಳಿಗೆ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯ ಆಗೋದನ್ನು ನ್ಯಾಯವಾಗಿ ಒದಗಿಸ್ಕೊಡ್ಬೇಕಂತೇಳಿ ತಿರ್ಗಿ ಅವ್ರಿಗೆ ಪಾಣಿಗಳನ್ನು ಬರೋ ಹಾಗೆ ಮುಂದುವರಿಸ್ಬೇಕಂತೇಳಿ ಕೊಡೋ ಹಾಗೆ ಮಾಡಬೇಕು ಅಂತೇಳಿನೂ ನಾವು ಕೇಳ್ಕೊತಾ ಇದ್ದೀವಿ. ಟೋಟಲ್ 146 ಸರ್ವೆ ನಂಬರಲ್ಲಿ 57 ಎಕರೆ ಇದೆ. 1 ಎಕರೆ 30 ಗುಂಟೆ ಖರಾಬ್ ಹೋಗಿ ಇನ್ನು ಮಿಕ್ಕಿದ್ದರಿಂದ ಎಲ್ಲ ಕುಟುಂಬಗಳು ಉಳುಮೆ ಮಾಡ್ತಾಯಿದ್ರು. ಇವತ್ತಿನ ದೌರ್ಜನ್ಯವಾಗಿ ಅವರು ಉಳುಮೆ ಮಾಡಿ ಇದೆಲ್ಲ ನಮ್ಮದೇ ಅಂತೇಳಿ ಇಷ್ಟು ಕುಟುಂಬಗಳಿಗೆ ಅನ್ಯಾಯ ಆಗ್ತಾಯಿದೆ. ನ್ಯಾಯ ಕೊಡಿಸ್ಬೇಕಂತೇಳಿ ನಾವು ಕೇಳ್ತಾ ಇದ್ದೀವಿ. ಇತ್ತ ಜೋಳಪ್ಪ ನಾಗರಾಜ್ನನ್ನ ಕಚೇರಿಗೆ ಕರೆಸಿ ಸೂಕ್ತ ತನಿಖೆಯನ್ನು ನಡೆಸಿ ತಮಗೆ ನ್ಯಾಯ ಕೊಡಬೇಕೆಂದು ಕೊಡಮಡುಗು ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದು ಮಾಧ್ಯಮದ ಮೂಲಕ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ವಿಚಾರವಾಗಿ ತಹಸೀಲ್ದಾರ್ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.